ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದೇ ಥರ ಫ್ಲವರ್ ಇಟ್ಕೊಂಡು ನಿಮಗೆ 7 ಥರ ಡಿಸೈನ್ ಮಾಡೋದು ತೋರಿಸ್ಕೊಡ್ತೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಖಂಡಿತ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತು ನಾವು ವಿಡಿಯೋ ಮಾಡೋದು ನೋಡ್ಕೊಬರೋಣ. ಇಲ್ಲಿ ನಾನು ಮನೆ ಹತ್ರ ಬೆಳೆದಿರುವಂಥ ಕೆಲವೊಂದು ಗಿಡಗಳನ್ನ ಯೂಸ್ ಮಾಡಿಕೊಂಡು ನಿಮಗೆ ಒಂದು ಚೆಂಡು ಹೂವು ಯೂಸ್ ಮಾಡಿಕೊಂಡು ನಿಮಗೆ ಹಲವಾರು ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಳ್ಯದೆಲೆ ಬೆಳೆದಿದೆ ಅಂತದ್ದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಎಲೆ ಯೂಸ್ ಮಾಡಿಕೊಂಡು ನಿಮಗೆ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತೀನಿ. ಇದಂತೂ ನೀವು ಎಲೆ ಕಿತ್ತರೂ ಗಿಡ ಹಾಳಾಗಲ್ಲ. ಸೊ ಅದರಿಂದ ಇನ್ನೂ ಹೊಸ ಬ್ರ್ಯಾಂಚ್ಗಳು ಉಟ್ಕೊಳ್ಳುತ್ತೆ. ಮತ್ತು ನೋಡಿ, ಈ ಥರ ಗರಿಗಳಲ್ಲೂ ನೀವು ಮಾಡ್ಕೊಬೋದು. ಹಾಗೆ ನೋಡಿ, ನಮ್ಮ ಮನೆ ಹತ್ರ ಕೆಲವೊಂದು ಸೀತಾಫಲ ಮರ ಇತ್ತು. ಸೊ ಅದರಲ್ಲೂ ಕೆಲವೊಂದು ಎಲೆಗಳನ್ನ ಯೂಸ್ ಮಾಡಿಕೊಂಡು ನಿಮಗೆ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಕಾರ್ಡ್ಬೋರ್ಡ್ನ ನಾನು ಒಂದು ಬೌಲ್ ಶೇಪ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಾಗಿ. ಇವತ್ತು ನಾನು ಗ್ಲೂ ಗನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಬದಲಾಗಿ ಸ್ಟಾಪ್ಲರ್ ಪೆನ್ ಯೂಸ್ ಮಾಡ್ಕೋಬೋದು, ಫೆವಿ ಬಾಂಡ್ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲ ಅಂದರೆ ನೀವು ಸೂಜಿ ದಾರದಲ್ಲಿ ಕೂಡ ಹೊಲ್ಕೊಬೋದು. ನಾನು ಇವಾಗ ಒಂದು ಫಸ್ಟು ತೋರಿಸ್ತಾ ಇರೋ ಡಿಸೈನ್ ಬಂದ್ಬಿಟ್ಟು ಎಲೆ ಯೂಸ್ ಮಾಡ್ಕೊಂಡು ಮಾಡೋದು. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ. ನೀವು ಚಿಕ್ಕ ಚಿಕ್ಕ ಎಲೆ ಆದರೆ ನೀವು ಪಕ್ಕನೆ ಅಂಟಿಸ್ಕೊಂಡು ಹೋಗಿ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇದನ್ನು ಅಂಟಿಸೋದಕ್ಕೆ ಗ್ಲೂ ಗನ್ ಅಂತಲೇ ಇಲ್ಲ, ಫೆವಿ ಬಾಂಡು ಅಥವಾ ಸೂಜಿ ದಾರದಲ್ಲಿ ಕೂಡ ನೀವು ಹೊಲಿಗೆ ಮಾಡ್ಕೊಬೋದು, ಅಥವಾ ಸ್ಟಾಪ್ಲರ್ ಪಿನ್ನಿಂದನೂ ನೀವು ಮಾಡ್ಕೊಬೋದು. ಡಬಲ್ ಸೈಡ್ ಗಮ್ ಟೇಪ್ ಇದ್ದರೆ ಇದನ್ನು ಫ್ಲವರ್ನ ಅಂಟಿಸ್ಕೋಬೋದು. ಇದೊಂದು ಡಿಸೈನ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮಾವಿನ ಮರದ ಎಲೆ ಯೂಸ್ ಮಾಡಿಕೊಂಡು ಇದೊಂದು ಸಿಂಪಲ್ ಡಿಸೈನು. ಇದನ್ನು ನೀವು ಗೋಡೆಗೆ ಡಬಲ್ ಸೆಟ್ ಗಮ್ಮಿಂದ ನೀವು ಸೊ ಅಲ್ಲಲ್ಲಿ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ನೀವೇನಾದರೂ ವೈಟ್ ಕಲರ್ ಫ್ಯಾಬ್ರಿಕ್ ಏನಾದರೂ ನೀವು ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡಿದರೆ ಅಲ್ಲಲ್ಲಿ ಇದನ್ನು ಅಂಟಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಪೂರ್ತಿ ಒಟ್ಟಿಗೆ ಜೋಡಿಸ್ಕೊಂಡು ಸ್ಟಾಪ್ಲರ್ ಪಿನ್ನಿಂದ ಕೂಡ ನೀವು ಪಿನ್ ಮಾಡ್ಕೊಬೋದು. ಸೊ ನಾನು ಅದೇ ರೀತಿ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಡಿಫ್ರೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಥರದ್ದು ಬೇಕಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಟ್ಟೆನಲ್ಲಿ ಏನಾದರೂ ಡಿಸೈನ್ ಮಾಡೋದು ಅಥವಾ ಪೇಪರಲ್ಲಿ ಏನಾದರೂ ಡಿಸೈನ್ ಮಾಡೋದು ಬೇಕಂದರೆ ಖಂಡಿತ ತಿಳಿಸಿ, ಅದು ಸಹ ತೋರಿಸ್ಕೊಡ್ತೀನಿ. ಈ ಥರ ನೀವು ಸೂಜಿ ದಾರದಲ್ಲಿ ಹೊಲಿಯೋದ್ರಿಂದ ನಿಮಗೆ ಇದು ಒಂದು 2-3 ದಿವಸವರೆಗೂ ನೀವು ಡೆಕೋರೇಷನ್ ಮಾಡಿದಾಗ ಅದು ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಮಧ್ಯದಲ್ಲಿ ಚೆಂಡು ಹೂವು ನನಗೆ ಡಬಲ್ ಕಲರ್ ಬೇಕಾಗಿತ್ತು, ಯೆಲ್ಲೋ ಕಲರು, ಆರೆಂಜ್ ಕಲರು. ಅದು ಆರೆಂಜ್ ಕಲರ್ ಮಾತ್ರ ಸಿಕ್ತು. ಸೊ ಸರಿ, ಅದಕ್ಕೆ ಇನ್ನೊಂದು ಕಲರ್ಗೆ ಯಾಕೆ ವೇಟ್ ಮಾಡೋದು ಅಂದ್ಬಿಟ್ಟು ಇರೋ ಹೂವದಲ್ಲೇ ನಿಮಗೆ 7 ಥರ ಡಿಸೈನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಯೂಸ್ ಆಗೋವಂಥದ್ದೇ. ಸೊ ನೀವು ಹಬ್ಬಕ್ಕೆ ಮುಂಚೆನೇ ನೀವು 2-3 ದಿವಸ ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು, ಅಥವಾ ಒಂದು ತೇವದ ಬಟ್ಟೆನಲ್ಲಿ ನೀವು ಡೆಕೋರೇಷನ್ ಮಾಡಿರೋ ಐಟಮ್ನ ಎತ್ತಿಟ್ಕೊಂಡ್ರೆ ನಿಮಗೆ ಫ್ರೆಶ್ ಆಗೇ ಇರುತ್ತೆ, ಯಾವುದೇ ರೀತಿ ಬಾಡೋದಿಲ್ಲ. ಸೊ ಇದೊಂದು ಡಿಸೈನ್ ಆಯಿತು. ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಸೊ ಇದು ಬಂದ್ಬಿಟ್ಟು ಒಂದು ಸೀತಾಫಲ ಮರದ ಎಲೆ. ಇದು ಸ್ವಲ್ಪ ದೊಡ್ಡ ಸೈಜು ತೊಗೊಂಡಿದ್ದೀನಿ. ನನ್ನ ಹತ್ರ ಈ ಥರ ಬೆಲ್ಲಿತ್ತು. ಈ ಬೆಲ್ಲು ಬೇಕಂದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಮಗೆ ಡೆಕೋರೇಷನ್ಗೆ ಬೇಕಾಗಿರೋಂಥ ಎಲ್ಲ ಥರ ಐಟಮ್ಗಳು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಮತ್ತು ನನ್ನ ಚಾನಲಲ್ಲಿ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅದರದ್ದು ಲಿಂಕೆಲ್ಲ ಕೊಟ್ಟಿರ್ತೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ, ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೊಬೋದು. ಸೊ ಇವಾಗ ಬೆಲ್ಲನ ನಾನು ಸೂಜಿ ದಾರದಲ್ಲಿ ಗಂಟಾಕೊಂಡಿದ್ದಾಯಿತು. ಸೊ ಗಂಟಾಕಿದ ಮೇಲೆ ಈ ಎಲೆನ ತ್ರಿಬಲ್ ಫೋಲ್ಡಿಂಗ್ ಈ ಥರ ಫೋಲ್ಡ್ ಮಾಡಿ, ಸೊ ನಿಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಇದನ್ನು ಪೋಣಿಸ್ಕೊಬೋದು. ಸೊ ನಾನು ಜಸ್ಟ್ ಇಲ್ಲಿ ನಿಮಗೆ ವೀಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ, ಚಿಕ್ಕದಾಗಿ. ನಿಮಗೆ ಸ್ಟೆಪ್ ಥರ ಬೇಕಂದರೆ ಕೂಡ ಮಾಡ್ಕೊಬೋದು. ನೋಡಿ, ಇದಕ್ಕೆ ಮಾವಿನ ಎಲೆನೂ ಯೂಸ್ ಮಾಡ್ಕೋಬೋದು. ಆದರೆ ನಮ್ಮ ಹತ್ರ ಇರೋವಂಥದ್ದನ್ನ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾವಿನ ಎಲೆ ಇಲ್ಲಾಂದರೆ ನಾರ್ಮಲ್ ವಿಳ್ಯದೆಲೆನೂ ಯೂಸ್ ಮಾಡ್ಕೋಬೋದು. ಸೊ ಇದೊಂದು ಹಾರ, ಇದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೀವೇ ನೋಡ್ತಾ ಇರ್ಬೋದು. ನಿಮ್ಮ ಹತ್ರ ಬೆಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ಹೂವು ಎಲೆ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಮದುವೆ ಆದಾಗ ಇದಕ್ಕೆ ಚಪ್ರಕ್ಕೆಲ್ಲ ಒಂದು ಹೂವು ಡೆಕೋರೇಷನ್ ಆರ್ಡ್ರ್ ಕೊಟ್ಟಿದ್ರಿ. ಅದರಲ್ಲಿ ಬಂದಂಥ ವೇಸ್ಟ್ ಆಗಿರುವಂಥ ಪ್ಲಾಸ್ಟಿಕ್ ಬಾಲ್ಗಳನ್ನ ಎತ್ತಿಟ್ಕೊಂಡಿದ್ದೆ. ಅದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ಥರ ಸಿಕ್ಕಿಲ್ಲ ಅಂದ್ರೂ ನಿಮಗೆ ಬಾಲ್ಗಳು ಅಂಗಡಿಗಳಲ್ಲಿ ಸಿಗುತ್ತೆ, ಪ್ಲಾಸ್ಟಿಕ್ ಬಾಲು. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಇದ್ದರೆ ನೀವು ಮಾಡ್ಕೊಬೋದು, ಇಲ್ಲಾಂದರೆ ನೀವು ಆನ್ಲೈನಲ್ಲಿ ತರಿಸ್ಕೊಬೋದು ಪ್ಲಾಸ್ಟಿಕ್ ಬಾಲ್ಗಳು, ಅಥವಾ ಬುಕ್ ಸ್ಟೋರ್ಗಳಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಈ ಥರ ನಾನು ಈ ಮನೆಯಲ್ಲಿ ಫಂಕ್ಷನ್ಗಂತ ಯೂಸ್ ಮಾಡಿರೋ ಬಾಲ್ಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ. ಯಾಕಂದರೆ ಇನ್ನೂ ಕೆಲವೊಂದು ಕ್ರಾಫ್ಟ್ ಐಡಿಯಾಗೆಲ್ಲ ಯೂಸ್ ಮಾಡ್ಕೊಬೋದಂತ ಎತ್ತಿಟ್ಟಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇದೊಂದು ಡಿಸೈನ್ ನಿಮಗೆ ಯೂಸ್ ಆಗ್ಬೋದಂತ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ನಿಮ್ಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಸೂಜಿ ದಾರದಿಂದ ಈ ಥರ ಹೊಲ್ಕೊಬೋದು. ಫ್ಲವರ್ ಬಂದ್ಬಿಟ್ಟು ನಿಮ್ಗೆ ಇಷ್ಟವಾದಂಥ ಫ್ಲವರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಚೆಂಡು ಅಂತಲೇ ಅಲ್ಲ, ಚೆಂಡು ಅಂದರೆ ನಿಮಗೆ ಕಡಿಮೆ ಬಜೆಟ್ಗೆ ಸಿಗುತ್ತೆ. ಸೊ ಅದೊಂದು ವಿಡಿಯೋ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು
ಒಂದು ಪ್ಲೇಟ್ನ ಅಳತೆ ತಗೊಂಡು ಅದನ್ನು ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡು ನಾನು ಈ ಥರ ಗ್ಲೂ ಗನ್ನಿಂದ ಅಂಟಿಸ್ಕೊತಾ ಇದ್ದೀನಿ. ಪ್ಲೇಟ್ ಸೈಜ್ಗೆ ಕಾರ್ಡ್ಬೋರ್ಡು ಕಟ್ ಮಾಡ್ಕೊಂಡಿದ್ದೆ, ಥರ್ಮಾಕೋಲು ಕಟ್ ಮಾಡ್ಕೊಂಡಿದ್ದೆ. ಸೊ ಅಂಟಿಸಿದ ಮೇಲೆ ಈ ಥರ ಟೂತ್ಪಿಕ್ ಕಡ್ಡಿ ಬರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಓವನಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಮಗೆ ಡಿಸೈನ್ಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದೊಂದು ಡಿಸೈನ್ದು ಎಲೆ ಇದು. ಸೊ ಈ ಎಲೆ ಕಿತ್ರನು ಆ ಜಾಗದಲ್ಲಿ ಆ ಗಿಡ ಮೊಳಕೆ ಬರ್ತಾ ಇರುತ್ತೆ. ಸೊ ಅದರಿಂದ ವೇಸ್ಟ್ ಆಗೋದಿಲ್ಲ. ನೀವು ಬೇಕಂದರೆ ಗುಂಡ್ಪಿನಿಂದನೂ ಇದನ್ನು ಫಿಕ್ಸ್ ಮಾಡ್ಕೋಬೋದು. ನಾನು ಇವತ್ತು ಗ್ಲೂ ಗನ್ ಯೂಸ್ ಮಾಡಿ ಅಂಟಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಟೂತ್ಪಿಕ್ ಕಡ್ಡಿನಲ್ಲೇ ಇದನ್ನು ಅಂಟಿಸ್ಕೋಬೋದು. ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ದಿವಸ ಅದು ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ಟೂತ್ಪಿಕ್ ಕಡ್ಡಿನಲ್ಲೇ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಚೆಂಡು ಹೂವನ್ನು ನಾನು ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಟರ್ಮೋಕೋಲ್ ಇಲ್ಲ ಅಂದರೆ ನೀವು ಬೈ ಚಾನ್ಸು ಕಾರ್ಡ್ಬೋರ್ಡ್ ಇರುತ್ತಲ್ಲ, ಅದಕ್ಕೆ ನೀವು ಬೇಕಂದರೆ ಸೂಜಿ ದಾರದಲ್ಲಿ ಹೊಲ್ಕೊಬೋದು. ಟರ್ಮೋಕೋಲ್ ಇಲ್ಲ ಅಂದರೆ ಟರ್ಮೋಕೋಲ್ ನಿಮಗೆ ಈಸಿಯಾಗಿ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಏನಾದರೂ ನೀವು ಪ್ರಾಡಕ್ಟ್ ತರಿಸಿದಾಗ ಮನೆಯಲ್ಲಿ ಸೊ ಆ ಬಾಕ್ಸಲ್ಲಿ ಬಂದಿರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಮಧ್ಯದಲ್ಲಿ ಈ ಥರ ಶಾವಂತಿಗೆ ಹೋಯ್ತು, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ವೀಡಿಯೋಗೋಸ್ಕರ ನಾನು ಗ್ಲೂ ಗನ್ ಯೂಸ್ ಮಾಡ್ತಾಯಿದ್ದೀನಿ. ಟೈಮು ಸೇವ್ ಆಗುತ್ತೆ, ನಿಮಗೊಂದು ಟಿಪ್ಸ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಗ್ಲೂ ಗನ್ ಬೇಕಂದರೆ ಆ ವಿಡಿಯೋ ಎಲ್ಲ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಮಧ್ಯದಲ್ಲಿ ಬಟನ್ ರೋಸು, ಇದೊಂದು ವಾಲ್ ಹ್ಯಾಂಗಿಂಗ್ ಅಂತಲೇ ಹೇಳ್ಬೋದು. ಇದನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಕಟ್ ಮಾಡಿಟ್ಟಿದ್ದೀನಿ. ಅದೇ ರೀತಿ ಮಾವಿನ ಎಲೆ ಇಟ್ಟು ಅದನ್ನು ಒಂದೇ ಸೈಜ್ ನೋಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಪಕ್ಕದಲ್ಲಿ ಚೆಂಡು ಹೂವು, ಇದು ಅಷ್ಟೇ. ಇದೊಂದು ಸೈಡಲ್ಲಿ ಡೆಕೋರೇಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಇದನ್ನು ಫುಲ್ ಫ್ಲವರ್ ಆಗಿ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸೂಜಿ ದಾರದಲ್ಲಿ ಕೂಡ ಸ್ಟಿಚ್ ಮಾಡ್ಕೊಬೋದು, ಅಥವಾ ಟೈಮ್ ಇಲ್ಲ ಅಂದರೆ ನಿಮಗೆ ಡಬಲ್ ಸೈಡ್ ಗಮ್ ಟೇಪ್ ನಿಮಗೆ ಈಸಿಯಾಗಿ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ. ಸೊ ತಗೊಬಂದು ನೀವು ಆರಾಮಾಗಿ ಅಂಟಿಸ್ಕೋಬೋದು. ಅದು ನಿಮಗೆ ಸ್ಟ್ರಾಂಗ್ ಆಗಿ ಬೇಕಂದರೆ ಸೂಜಿ ದಾರ ಖಂಡಿತ ಯೂಸ್ ಮಾಡಿ. ಸೊ ಅದೊಂದು ಟಿಪ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಗ್ಲೂ ಗನ್ ಇದ್ದರೆ ಗ್ಲೂ ಗನ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಇದೊಂದು ರೆಡಿ ಆಯಿತಾ. ಇವಾಗ ನಾವು ಇದಕ್ಕೆ ಒಂಥರ ಇದನ್ನು ಹಾರ ಥರ ಮಾಡ್ತಾಯಿದ್ದೀನಿ. ಹಾರ ಥರ ಅಂದರೆ ಸೈಡಲ್ಲಿ ಸೊ ನೀವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಸ್ಟೆಪ್ ಆಗಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರಲ್ಲೂ ಇದನ್ನು ನೀವು ಡಬಲ್ ಕಲರಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈಗ ನಾನು ಸೂಜಿ ದಾರದಿಂದ ಈ ಹೂವನ್ನು ಜೋಡಿಸ್ತಾ ಹೋಗ್ತೀನಿ. ಇದೊಂಥರ ಡಿಸೈನು ತುಂಬಾ ಸಿಂಪಲ್ಲು. ನಾವು ಮಾಡೋವಂಥ ಕ್ರಿಯೇಟಿವ್ನಲ್ಲಿ ನಾವು ಮನೆಯಲ್ಲಿ ಯಾವ ಥರ ಬೇಕೋ ಆ ಥರ ನಾವೇ ಡೆಕೋರೇಷನ್ ಮಾಡ್ಬೋದು ಕಡಿಮೆ ಬಜೆಟಲ್ಲಿ. ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೀನಿ. ಸೊ ನಾನು ತರಿಸಿರೋದು 1 kg ಚೆಂಡು ಹೂವದಲ್ಲಿ ನಿಮಗೆ 7 ಥರ ಡಿಸೈನ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಮಾಡೋಣ ಅಂದ್ಕೊಂಡೆ, ಅದು ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಮತ್ತು ಬೋರ್ ಅನಿಸುತ್ತೆ ಅಂದ್ಬಿಟ್ಟು ನಾನು ತೋರಿಸಿಲ್ಲ. ಈಗ ಅದೊಂದು ಆದಮೇಲೆ ಲಾಸ್ಟ್ ಇದೊಂದು ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಾರ್ಮಲಾಗಿ ಮನೆಯಲ್ಲಿರುವಂಥ ವೈಟ್ ಬೀಡ್ಸ್ ಮನಿ ಇಟ್ಕೊಂಡಿದ್ದೆ. ಇದು ಒಂದು ಕುಚ್ಚು ಥರ, ನಿಮಗೆ ಕುಚ್ಚು ಥರ ಎಲ್ಲದೂ ಕಟ್ಟಬೇಕಂದ್ರೆ ಈ ಥರ ಮಾಡ್ಕೊಬೋದು. ಸೊ ಇದೊಂದು ಸಿಂಪಲ್, ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಜಸ್ಟ್ ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು, ನೀವು ಆರಾಮಾಗಿ ಮಾಡ್ಕೊಬೋದು. ಸೊ ಇದೊಂದು ಡಿಸೈನು. ಹಾಗಾದರೆ ಖಂಡಿತ ಇವತ್ತು ತೋರಿಸಿದಂಥ 7 ಥರ ಡಿಸೈನ್ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಆದಷ್ಟು ಲೈಕ್ ಮಾಡಿ. ಹೊಸದಾಗಿ ರೇಖಾ ಟ್ಯಾಲೆಂಟ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.